ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಅಜಂತಾ ಗೋಟ್ ಫಾರ್ಮ್ ಬಂದಿದ್ದೆವು. ಇಲ್ಲಿ ಅವರು ಕೋಳಿ ಸಾಕಾಣಿಕೆ ಹಾಗೆ ಮತ್ತು ಆಡು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ಯಾರ ಒಂದ್ಸಲ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪರಿಚಯ ಹೇಳಿ ಸರ್. ಸರ್ ನಮ್ಮ ಹೆಸರು ಶ್ರೀರಂಗ ಮಾರುತಿ ಪರಿಹಾರ. ನಮ್ಮದು ಊರು ಕೊಡಗಾಳು, ತಾಲೂಕು ಕಮಲ್ನಗರ, ಜಿಲ್ಲಾ ಬೀದರ್. ಸರ್ ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್ ಆಡು ಸಾಕಾಣಿಕೆ? 10 ವರ್ಷ ಆಯ್ತು ರೀ. 2015ರಲ್ಲಿ ಸ್ಟಾರ್ಟ್ ಮಾಡೀನಿ. ಆಗ ಸಣ್ಣ ಪ್ರಮಾಣದಾಗಿತ್ತು, ಈಗ ಸ್ವಲ್ಪ ಬಳಸ್ತೀವಿ. ಸ್ಟಾರ್ಟಿಂಗ್ ಬೇಸಿಕ್ಕಾಗಿ ನೀವು ಕೆಲಸ ಏನು ಮಾಡ್ತೀರಿ ಸರ್? ಏನು ಸ್ಟಾರ್ಟಿಂಗ್ ಏನು ಮಾಡ್ತೀರಿ ಸರ್ ಕೆಲಸ? ನಿಮ್ಮ ಜಾಬ್ ಏನು? ಸ್ಟಾರ್ಟಿಂಗ್ದಾಗ ನಮ್ಮದು ಹೋಟೆಲ್ ಅದ ರೀ ಕಮಲ್ನಗರದಾಗ. ಹೋಟೆಲ್ ಮಾಡ್ತೇವೆ. ನಾವು 4 ಮಂದಿ ಅಣ್ಣ ತಮ್ಮರಿದ್ದೆವು. ಈಗ ಯಾರ್ದೋ ಊರು ಹೋಟೆಲ್ ಮಾಡ್ತಾರೆ, ಒಬ್ಬರು ಕಿರಾಣಿ ಅಂಗಡಿ ಇದೆ, ಈಗ ಒಬ್ಬರು ಇಲ್ಲಿ ಹೊಲದಾಗಿರ್ತಾನೆ. ನಾನು ಸ್ವಲ್ಪ ಪಾಲಿಟಿಕ್ಸ್ದಾಗ ಕಡೆ ಓಡಾಡ್ಕೊತ ಹೊಲ ನೋಡ್ತಾ ಇರ್ತೀನಿ. ಸ್ಟಾರ್ಟಿಂಗ್ ಎಷ್ಟು ಆಡದಿಂದ ಸ್ಟಾರ್ಟ್ ಮಾಡಿ ಸರ್? ಬನ್ನಿ. ಸ್ಟಾರ್ಟಿಂಗು 40 ಆಡಿದ್ದು ರೀ. 40 ಆಡ್ಲಿಂದ ಹಂಗೆ 7 ತನ ಬಡಸ್ತೀವಿ ಅಂದ್ರೆ 1000 ತನ ಹೋಗ್ತಿದ್ದೆವು. ಬಟ್ ಅಷ್ಟು ದೊಡ್ಡ ಪ್ರಮಾಣದಾಗ ಮೇಂಟೈನ್ ಆಗಿಲ್ಲ ಅಂತ ಎಷ್ಟು ನಮಗೆ ಮೇಂಟೈನ್ ಆಯ್ತಾವೆ ಅಷ್ಟೇ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ಎಷ್ಟು ಸರ್? ಈಗ ಒಂದು 150 ಅವ ರೀ. 150? ಹಾಂ. ಸಣ್ಣ ಪುಟ್ಟ ಹಿಡ್ದು 150 ಅವ. ಇವಕ್ಕೆ ಏನಂತಾರೆ ಸರ್ ಈ ಆಡುಗಳಿಗೆ? ಇಲ್ಲ ಉಸ್ಮಾನಾಬಾದಿ ಬ್ರೀಡ್ ಇದೆ. ಉಸ್ಮಾನಾಬಾದಿ. ಹಾಂ, ಇದೇ ಬ್ರೀಡ್ ನಮ್ಗೆ ಎನ್ವೈರನ್ಮೆಂಟ್ ನಮ್ಮ ವಾತಾವರಣಕ್ಕೆ ಸೆಟ್ ಆಗೋದು ಬ್ರೀಡ್ ಇದೆ. ಮತ್ತು ಲೋಕಲ್ದಾಗ ನಮ್ಮ ಮಾರ್ಕೆಟ್ದಾಗ ನಡೆಯೋದು ಬ್ರೀಡ್ ಇದೆ. ಇವು ಸೇಲ್ ಎಲ್ಲಿ ಮಾಡ್ತೀರಿ ಸರ್ ನೀವು ಹೆಚ್ಚಾಗಿ? ಈಗ ನಮ್ಗೆ ಸೇಲ್ ಮಾಡ್ಲಿಕ್ಕೆ ಇಲ್ಲಿವರ ತನಕ ನಾವು ಮಾರ್ಕೆಟ್ ಹೋಗೋದು ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ನಮ್ಗೆ ರೋಡಿಗೆ ಇದ್ದಿನ ಕಡೆಂದು ಎಲ್ಲ ವ್ಯಾಪಾರಿಗಳ್ನು ಇಲ್ಲೇ ಬರ್ತಾವ, ಮತ್ತು ಲೋಕಲ್ದಾಗ ಯಾರಿಗೆ ಬೇಕಾಗ್ಯದ. ಈಗ ನಮ್ಮ ಜನ ಏನಂದ್ರೆ ಅದು ಇದು ಕಾರ್ಯಕ್ರಮ ಸಣ್ಣ ಪುಟ್ಟ ಮಾಡ್ತಾವ, ಅದ್ರಾಗ ಕೊಯ್ಲಾಗ ಇದೇ ಬೇಕವ್ರಿ. ಅವು ಜನ ಭೀ ನಮ್ಮಲ್ಲಿ ಇಲ್ಲೇ ಬರ್ತಾವ. ಅದ್ರಾಗ ನಮ್ಮ ಸುತ್ತಮುತ್ತ ಲಮಾನಿ ಸಮಾಜನು ಭಾಳ ಅದ, ಇವು ನಮ್ಮ ಸಮಾಜನು, ಇವ್ರು ಎಲ್ಲ ಬೇಕಾದ್ರೆ ನಮ್ಮಲ್ಲೇ ಬರ್ತಾವೆ. ಅದು ಹಾಗಾಗಿ ನಮಗೆ ಇಲ್ಲಿವ್ರ ತನಕ ಅಂಗಡಿಗೆ ಮಾರ್ಲಿಕ್ಕೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿಲ್ಲ 10 ವರ್ಷನಾಗ. ಇನ್ನೊಂದು ಸರ್, ಒಂದು ವರ್ಷಕ್ಕೆ ಎಷ್ಟು ಮರಿ ಬರ್ತಾವೆ ಸರ್ ನಿಮ್ಮ ಹತ್ತಿರ? ಈಗ ಒಂದು ವರ್ಷಗೂ ನಾವು ಒಂದು 100 ದೊಡ್ಡ ಆಡುಗಳು ಸಾಕೋದೇ ಒಂದು 400 ಮರಿ ಆಯ್ತಾವ್ರಿ. ಅದ್ರಾಗ ಮೃತ್ಯು ಪ್ರಮಾಣ ಭೀ ಇರ್ತದೆ ರೀ. ಈಗ ಮಳೆಗಾಲದಾಗ ಹುಟ್ಟಿನ ಪಿಲ್ಲಿಗಳು ಬದುಕಮಾಲು ಸಾಯದ ಪ್ರಮಾಣ ಇರ್ತದೆ. ಅದ್ರ ಬಾದ್ ಚಳಿಗಾಲದಾಗ ಸ್ವಲ್ಪ ಸಾಯದ ಪ್ರಮಾಣ ಇರ್ತದೆ. ಅದು ಕಾಳಜಿ ತಗೋಬೇಕಾಗ್ತದೆ. ಆ ಥರ ಕಾಳಜಿ ಇಟ್ಕೊಂಡಿದ್ರಿಂದ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 300 ಮರಿ ಇರ್ತಾವ್ರಿ. ಈಗ ಅವೇ ಅದು ನೋಡ್ರಿ, ಇದು ಸ್ಟೆಪ್ ಬೈ ಸ್ಟೆಪ್ ಮರಿಗಳು ಅವ. ಇದು ದೊಡ್ಡ ಮರಿಗಳು, ಅದಕ್ಕಿಂತ ಸಣ್ಣದು ಅವು, ಅದಕ್ಕಿಂತ ಸಣ್ಣದಿದು, ಅದ್ರಕ್ಕಿಂತ ಸಣ್ಣದು ಅಲ್ಲವ. ಮತ್ತೇನ ಈಗ 4 ಇದ್ರಾಗ ಅವ್ರಿ ಸ್ಟೆಪ್ ಬೈ ಸ್ಟೆಪ್. ಸೊ ಇವು ಸಪ್ಲೈ ಇಲ್ಲೇ ಮಾಡ್ತೀರಿ ಸರ್? ಹಾಂ ರೀ, ಸಪ್ಲೈ ಎಲ್ಲ ಇಲ್ಲೇ ಮಾಡ್ತೀರಿ? ಹಾಂ, ಸಪ್ಲೈ ಇಲ್ಲೇ. ನಮಗೆ ಮ್ಯಾಕ್ಸಿಮಮ್ ತಿಂಗಳಿಗೆ ಒಂದ್ಸಲ ಮಾಡ್ತೀರಾ ಸರ್? ವರ್ಷಕ್ಕೆ ಒಂದ್ಸಲ ಮಾರದಲ್ಲತ್ರಿ, ಕಂಟಿನ್ಯೂ ಮಾರ್ತಾನೆ ಇರ್ತಾವ್ರಿ. ಕಂಟಿನ್ಯೂ ಗಿರಾಕಿ ಬಂತಂದ್ರೆ ಈಗ ಇವತ್ತು ಮುಂಜಾನೆ ಬಂದಿರು ನಮಗೆ ಈ ಸೈಜ್ ಮರಿ ಬೇಕಂತ ಬಂದಿರು. ಈಗ ನೋಡಿ ಹೋಗ್ಯಾರ, ಮತ್ತು ಬಂದು ಹೋಯ್ತಾ ಅಂತಂದಾರ ಅವ್ರಿ. ತಿಂಗಳದಾಗ ಎಷ್ಟು ಮಾರ್ಬೋದು ಸರ್ ನೀವು ರೆಗ್ಯುಲರ್ ಆಗಿ? ತಿಂಗಳಿಗೆ ಅಂತ ಮಾರ್ಲಿಕ್ಕೆ ಸಿಗಲ್ಲ. ಇದು ಒಂದು 3 ತಿಂಗಳು 4 ತಿಂಗಳು ತಿಂಗಳಿಗಂತೂ ಇಲ್ಲ, 3-4 ತಿಂಗಳು ಅಂದ್ರೆ ಮಾರ್ಬೋದು ನಾವು. ಇಷ್ಟು ಆಡು ಸಾಕಾಣಿಕೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಎಷ್ಟು ಜನ ವರ್ಕರ್ ಅದ ಸರ್? ಈಗ ಇಬ್ಬರು ವರ್ಕರು ಹೊರಗೆ ಇಟ್ಟಿದ್ದೆವು. ನಮ್ಮ ತಮ್ಮ ಇರ್ತಾನೆ. ನಾನು ಮತ್ತು ಮೆಡಿಸಿನ್ ಎಲ್ಲ ಟ್ರೀಟ್ಮೆಂಟ್ ನಾನು ನೋಡ್ತೀನಿ. ಟ್ರೀಟ್ಮೆಂಟ್ ಸೆಕ್ಷನ್ ನನ್ನ ಕಡೆ ಅದ. ಸರ್ ನಿಮಗೆ ಅನ್ಸೋ ಮಟ್ಟಿಗೆ ಇದು ವರ್ಷಿಗೆ ಎಷ್ಟು ಆದಾಯ ಅದ ಸರ್? ಒಂದು 100 ಅಗರ ಅವ ಅನ್ಕೋರಿ, 100 ಕುರಿ ಆಡು ಅವ ಅನ್ಕೋರಿ, 100 ಆಡಿಗೆ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ಬೋದು? 100 ಆಡು ಸಾಕದೆ ಅಂದರು ಒಂದು ಕ್ಯಾಲ್ಕುಲೇಷನ್ ಏನು ಮಾಡಲಿಲ್ಲ ಅಂದ್ರೆ ಭೀ ಒಂದು 4-5 ಲಕ್ಷ ರೂಪಾಯಿ ಹೋಗ್ತಾವ್ರಿ. ಒಂದು 5-6 ಲಕ್ಷ ರೂಪಾಯಿ ಹೋಗ್ತಾವೆ. 5-6 ಎಲ್ಲ ಮೇಂಟೈನ್ ಹೋಗಿ. ಹಾಂ, ಎಲ್ಲ ಹೋಗಿ ವರ್ಕರ್ದೆಲ್ಲ ಹೋಗಿ ಒಂದು 5 ಲಕ್ಷ ಆಯಿತು ಕಂಪಲ್ಸರಿ ವರ್ಷಕ್ಕೆ ಎಲ್ಲ ಮೇಂಟೆನೆನ್ಸ್ ಎಲ್ಲ ಮೇಂಟೈನ್ ಮಾಡಿ ಎಲ್ಲ ಮೇವು ಅದು ಇದು ಎಲ್ಲ ಮೆಡಿಸಿನು ಎಲ್ಲ ಇದು ಮಾಡಿದ್ರೆ 5-6 ಲಕ್ಷ ರೂಪಾಯಿ ಉಳಿತು. ಇಷ್ಟಕ್ಕೆ ಎಷ್ಟು ಎಕರ್ ನೀವು ಹಸಿ ಮೇವು ಹಾಕಿರಿ ಸರ್? 3 ಎಕರೆ ಹಾಕೀನಿ ರೀ. 3 ಎಕರೆ ಆ ಕಡೆ 3 ಎಕರೆ ನಾವು ನೋಡಿಲ್ಲ. ಈಗ ಅದು ಮೇವೇ ಅದ ರೀ. 2-3 ನಮೂನ ಮೇವು ಅದ ಅದ್ರಾಗ. 2-3 ನಮೂನ ಮೇವು ಯಾವ್ದು ಹಾಕಿರಿ ಸರ್? ದಸರತ್ ಘಾಸು, ಶಿವಬಾಬಾಳು, ಶೇವ್ರಿ, ಮತ್ತು ತುತ್ತಿ ಅಂತ ಇದ್ದದ ರೇಷ್ಮೆದ ಇದ್ದಲ್ಲ ಅದನ್ನು, ಮತ್ತು ನೇಪಿಯರ್ಗಳು ಎಲ್ಲ 2-3 ನಮೂನ ನೇಪಿಯರ್ ಅವನು ತಿಂತಾರೆ.
ಇವು ವ್ಯಾಕ್ಸಿನ್ ಅದು ಯಾವ ಥರ ಮಾಡ್ತೀರಿ ಸರ್? 4 ಬಾರಿ ವ್ಯಾಕ್ಸಿನ್ ಮಾಡ್ಕೋಬೇಕಾಗ್ತದ್ರಿ ಅದಕ್ಕೆ. ಒಂದು ವರ್ಷ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ PPR ವ್ಯಾಕ್ಸಿನ್. PPR ಬಾಕಿ ಎಲ್ಲ ನೆಸೆಸರಿ ಇಲ್ಲ, ಬಟ್ PPR ಒಂದು ಭಾಳ ಖತರ್ನಾಕ್ ಇರ್ತದೆ ರೀ ಬಿಮಾರಿ. ಒಂದು ವೇಳೆ PPR ಬಂತಂತ ತಿಳ್ಕೊರಿ. ಅಲ್ಲ ಅದೇ ಮಾಡ್ತಾರೆ ಏನು ಸರ್? ಇಲ್ರಿ, ಅದು ಟಾನಿಕ್ ಹಾಕ್ಲತ್ತಾರ ಸ್ವಲ್ಪ ಯಾವ. ಈಗ ಇದು ಹಾಕೋದೇನು ಸರ್ ಔಷಧಿ? ಅದು ಲಿವರ್ ಟಾನಿಕ್ ಅದ ರೀ. ಲಿವರ್ ಟಾನಿಕ್? ಹಾಂ, ಲಿವರ್ ಟಾನಿಕ್ ಅದ. ಸ್ವಲ್ಪ ಅದು ಹಾಕ್ತಾಯಿದ್ರು, ಟಾನಿಕ್ ಹಾಕ್ತಾಯಿದ್ರು. ಅದ್ರ ಮೇವು ಚಲೋ ತಿಂತಾವ. ಅದ್ರ ಹೆಲ್ತ್ ಯಾವ್ದಾರ ವೀಕ್ನೆಸ್ ಕಾಣಿಸ್ಲತ್ತದ, ಅದಕ್ಕೆಲ್ಲ ಟಾನಿಕ್ಗಳು ಹಾಕಿದ್ರು ಸ್ವಲ್ಪ ಥರ ಮೇವು ತಿಂತಾ ಇರ್ತದೆ. ಇವಕ್ಕೆ ಎಷ್ಟು ಸರ್? ಒಂದು ವರ್ಷದ 4 ವ್ಯಾಕ್ಸಿನ್ ಇರ್ತಾವೆ? ಹಾಂ, 4 ವ್ಯಾಕ್ಸಿನ್. ಅಂದ್ರೆ ತಿಂಗಳು ವೈಸ್ ಈ ಥರ ಕೊಡ್ತೀರಿ ಹೆಂಗೆ ಸರ್? ಸ್ಟಾರ್ಟಿಂಗ್ದಿಂದ ಹೇಳ್ರಿ ಒಂದ್ಸಲ. ಈಗ ಬೇಸಿಗೆ ಬರೋದಕ್ಕಿಂತ ಪೈಲೆ PPR ಕೊಡಬೇಕಾಗ್ತದೆ. ಮಳೆಗಾಲದಾಗ ಅದು ಏನೇನೋ ಅಂತಾರೆ ಅದಕ್ಕೆ, ನನಗೆ ಭೀ ಅಷ್ಟು ಇದು ಇಲ್ಲ. 4 ವ್ಯಾಕ್ಸಿನ್ ಕೊಡಬೇಕಾಗ್ತದೆ. ಬಟ್ ಕಂಪ್ಲೀಟ್ ಒಂದು ವರ್ಷ 4 ವ್ಯಾಕ್ಸಿನ್ ಕೊಡಬೇಕು. ನೀವು ಬ್ರೀಡ್ ಎಲ್ಲಿ ತಂದು ಸ್ಟಾರ್ಟ್ ಮಾಡಿರಿ ಸರ್ ಮಾಡೋಕೆ? ಇಲ್ಲೇ ಲೋಕಲ್ ಮಾರ್ಕೆಟ್ದಿಂದ ತಂದಿರಿ. ನಳೆಗಾವ್, ಉದ್ಗಿರು, ಅವರದು. ಥೋಡೆ ಜನ ಅಂತಾರೆ ಲೋಕಲ್ ಮಾರ್ಕೆಟ್ದಿಂದ ಬ್ರೀಡ್ಗಳು ತಂದು ಸ್ಟಾಲ್ ಫೀಡ್ದಾಗ ಇಟ್ಟರ ಇರಲ್ಲ ಅಂತಾರೆ. ಹಂಗೆ ಭೀ ಆಯ್ತದ ರೀ, ಹಂಗೆ ಭೀ ಆಯ್ತದ. ಹಂಗೆ ಆಗ್ಯದ, ನನಗೂ ಆಗ್ಯದ ರೀ ಸ್ಟಾರ್ಟಿಂಗ್ದಾಗ. ಬಟ್ ನಾವು ಸ್ವಲ್ಪ ಮಟ್ಟಿಗೆ ಜರ ಹೊರಗೆ ಭೀ ಕಳಿಸ್ತೇವಲ್ಲ, ಕಂಪ್ಲೀಟ್ಲಿ ಬಂದೇ ಇರಲ್ಲ. ಹೊರಗೆ ಭೀ ಓಡಾಡ್ತಾ ಇರ್ತೇವೆ, ಅದಕ್ಕೆ ಸ್ವಲ್ಪ ಮೇಂಟೈನ್ ಆಯ್ತು. ಹಾಗಾದ್ರೆ ಬೇರೆ ರೈತರು ಇದ್ರೊಳಗೆ ಬರ್ಬೇಕಂದವ್ರಿಗೆ ಏನು ಹೇಳ್ತೀರಿ ಸರ್? ನಿಮ್ಮದು ಸೂಚನೆ ಏನದ ಅವ್ರಿಗೆ? ಮಾಡಿದ್ರೆ ಇದ್ರಂತ ಬಿಸ್ನೆಸ್ ಇಲ್ರಿ ಆಮ್ದಾನಿದಾಗ. ಬಟ್ ಭಾಳ ಕಾಳಜಿ ತೊಗೊಂಡು ಮಾಡ್ಬೇಕಾಗ್ತದೆ. ನಾ ಸುಮ್ಮನೆ ಮಾಡ್ತಾ ಅಂತ ಬಂದ್ರು ಲಾಸ್ ಆಗಲ್ರಿ. ಅದು ಲಾಸೇ ಆಯ್ತದ, ಅದು ಕಂಪ್ಲೀಟ್ಲಿ ಲಾಸೇ. ಈಗ ನಾವು 10 ವರ್ಷ ಆಯ್ತು ಮಾಡ್ಲತ್ತಿದ್ದೇವು, 4 ಮಂದಿ ದುಡ್ಲತ್ತಿದ್ದೇವು. ಬಟ್ ಭಾಳ ಕಾಳಜಿ ತೊಗೊಂಡು ಮಾಡ್ಬೇಕಾಗ್ತದೆ. ಡಿಸೀಸ್ಗಳು ಅವ, ಮತ್ತು ಚಳಿಗಾಲ ಮಳೆಗಾಲದಾಗ ಒಟ್ಟು ಪಿಲ್ಲಿ ಸಾಯೋದ್ ಪ್ರಮಾಣ ಹೆಚ್ಚಿರ್ತದೆ. ಎಲ್ಲವ ಸರ್ ಅವು ಮರಿಗಳು? ಅವಕ್ಕೇನ ವ್ಯಾಕ್ಸಿನ್ ಹುಟ್ಟಿದ ಮೇಲೆ ಏನಾರ ವ್ಯಾಕ್ಸಿನ್ ಅದು ಕೊಡ್ತೀರಿ ಸರ್? ಅದಕ್ಕೆ ಹುಟ್ಟಿದ ಮೇಲೆ ಏನು ವ್ಯಾಕ್ಸಿನ್ ಇಲ್ರಿ, ಸ್ವಲ್ಪ ಕೊಟ್ಟರು. ಸರ್ ಇಷ್ಟೆಲ್ಲ ಆಡುಗಳಿಗೆ ನೀವು ಇದು ಏಸಿಟ್ರಿ ಸರ್ ಬೀಡರ್? 3 ಅವ ರೀ. 3 ಅವ? ಹಾಂ. ಅವು ಯಾವ ಸರ್? ಅದ್ರಾಗ ಒಂದು ಆಫ್ರಿಕನ್ ಬೋರ್ನು ಅದ. ಇದು ಆಫ್ರಿಕನ್ ಬೋರಿಂದೇ ಮರಿ ಅದ ನೋಡ್ರಿ. ಇದು ಇದು ಬಾಕಿ ಎಲ್ಲ ಉಸ್ಮಾನಾಬಾದ್. ಸರ್ ಇದು ಎಷ್ಟು ತಿಂಗಳು ಅವ ಸರ್ ಇವು ಮರಿಗಳು? ಇವು 1 ತಿಂಗಳು ಒಳಗಿಂದ ಅವ್ರಿ ಎಲ್ಲ. ಈಗ ಎಷ್ಟವ ಸರ್ ಮರಿ? ಇವೊಂದು 20 ಅವ ರೀ. 20? ಇವು ಪೂರಾ ಕಂಪ್ಲೀಟ್ ಸೈಜ್ ಆಗಸ್ತಕ ಇರ್ತೀರಿ? ಮರಿ ಭೀ ಯಾರ ಬೇಕು ಅಂದ್ರೆ ಅವ್ರಿಗೆ? ಇಲ್ಲ, ಮರಿ ಮಾರಲ್ಲ. ಮರಿ ಮಾರಲ್ಲ. ಮ್ಯಾಕ್ಸಿಮಮ್ ನೀವು ಮಾರೋ ಹೊತ್ತಿಗೆ ಎಷ್ಟು ವೇಟ್ ಇರ್ತದೆ ಸರ್ ಅದ್ರದ್ದು? 15 kg ಮ್ಯಾಲೆ ಇರ್ಬೇಕ್ರಿ ಮಾರೋ ಹೊತ್ತಿಗೆ. 15-20 kg ತನಕ ಆದ್ರೂ ಮಾರ್ಬೋದು ನಾವು. ಈ 15-20 kg ಇದ್ದೇಳಿ ನೀವು ಒಂದು ಆಡು ಎಷ್ಟಕ್ಕೆ ಮಾಡ್ತೀರಿ ಸರ್ ಎವರೇಜ್? ಒಂದು 10,000 ರೂಪಾಯಿ. 10,000? ಅದಕ್ಕಿಂತ ಹೆಚ್ಚೇನು ಅಲ್ಲ. ಹಾಗಾದ್ರೆ ಸೀಸನ್ ವೈಸ್ ಇದ್ರೆ ಸೀಸನ್ ವೈಸ್ ಹೆಚ್ಚಕಮ್ಮ ಇರ್ತದೆ. ಆಯ್ತಾಯ್ತು ಸರ್. ನೆಕ್ಸ್ಟ್ ಒಳ್ಳೆ ಇದು ರೈತರು ಯಾರು ಮಾಡ್ಬೇಕಾದ್ರೆ ಒಳ್ಳೇದೇ ಮಾಡ್ಬೇಕು ಅಂತ ಹೇಳ್ತಾರೆ? ಬಿಲ್ಕುಲ್ ಮಾಡಬೇಕು. ಬಟ್ ಕಾಳಜಿ ತೊಗೊಂಡು ಮಾಡ್ಬೇಕು. ಸುಮ್ಮನೆ ಮಾಡ್ತಾ ಅಂತ ಯಾವ್ರು ಮಾಡ್ಲತ್ತಾರ ನಾ ಮಾಡ್ತಾ, ಇವ್ರು ಮಾಡ್ಲತ್ತಾರ ನಾ ಮಾಡ್ತಾ ಅಂತ ಮಾಡಬಾರ್ದು. ನಮಗೆ ಮಾಡೋದದ ಟೈಮ್ ಕೊಡೋದ ಅಂದ್ರೆ ನಾವು ಮಾಡ್ಬೇಕು. ಸ್ವಂತ ಟೈಮ್ ಕೊಡೋದು ಮನುಷ್ಯನ ಮೇಲೆ ಬಿಡ್ಲಿಕ್ಕೆ ಬರಲ್ರಿ. ಮ್ಯಾಕ್ಸಿಮಮ್ ಸ್ಟಾರ್ಟ್ ಹೊಸರು ಮಾಡಬೇಕಾದ್ರೆ ಎಷ್ಟು ಆಡದಿಂದ ಸ್ಟಾರ್ಟ್ ಮಾಡಬೇಕು? ಒಂದು 20 ಆಡ್ಲಿಂದ ಸ್ಟಾರ್ಟ್ ಮಾಡ್ಬೇಕ್ರಿ. ಅದಕ್ಕಿಂತ ಹೆಚ್ಚು ಚಾಲು ಇದು ಮಾಡ್ಬಾರ್ದು ಹೊಸವ್ರು ಮಾಡೋರು. ಸ್ವಲ್ಪ ದಿನ ಹೋಗಿದ್ಮೇಲೆ ಹೆಂಗಂಗೆ ನಮ್ಗೆ ಅನುಭವ ಬಂತು ಹಂಗೆ ನಾವು ಬಡಸ್ತಾ ಇರ್ಬೇಕು ನಾವು. ಒಮ್ಮೆ ತರಬಾರ್ದು. ಮತ್ತು ಒಮ್ಮೆ ತರ್ಲಾಕ್ ಹೋದ್ರೆ ಏನು ಮಾಡ್ತಾರೆ ವ್ಯಾಪಾರಿಗಳು, ಏನೋ ಇಂಥ ಆಡುಗಳು ಒಳಗೆ ಹಾಕಿ ಮತ್ತು ಅದು ಪರಿಶಾನ್ ಮಾಡ್ತಾವೆ. ಅದಕ್ಕಿಂತ ನಾವು ಪೈಲೆ ಥೋಡೆನೇ ತಂದು ಸ್ಟಾರ್ಟ್ ಮಾಡ್ಬೇಕು. ಆಯ್ತಾಯ್ತು ಸರ್. ಮತ್ತು ಹುಲ್ಲು ಎಲ್ಲಿ ಹಾಕಿರಿ ನೋಡೋಣ ಬನ್ನಿ ಸರ್. ಈ ಥರ ಜಾಲಿ ಇದು ರಾತ್ರಿ ಅಷ್ಟೇ ಒಳಗಿರ್ಬೇಕ್ರಿ. ಬಾಕಿ ಟೈಮಿಗೆ ಡೇದಾಗ ಹೊರಗೆ ಬರ್ಬೇಕಂತ ಎಷ್ಟು ಹೊರಗೆ ಸ್ಪೇಸ್ ಇಟ್ಟಿದ್ದೇವೆ. ಇದು ಈ ಶೆಡ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಸರ್? ಶೆಡ್ ಇನ್ವೆಸ್ಟ್ಮೆಂಟು 40 ಲಕ್ಷ ರೂಪಾಯಿ ಅದ ರೀ. ಇದು ಒಂದು ಕೇಂದ್ರದ ಸ್ಕೀಮ್ ಅದ ರೀ, NLM ಅಂತ, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತ. ಅದು ಒಳ್ಳೆ ಸ್ಕೀಮ್ ಅದ ರೈತರ ಕಡೆಯಿಂದ, ಎಲ್ಲರೂ ತಗೋಬೇಕದು. ಬಟ್ ಇತ್ತೀಚೆಗೆ ಸ್ವಲ್ಪ ಕೇಂದ್ರ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕ್ಯದ. ಇದು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆಗ ಎಲ್ಲರೂ ತಗೋಬೇಕು. ಅದು 1 crore ರೂಪಾಯಿ ಸ್ಕೀಮ್ ಅದ. ಅದು ಅದ್ರಾಗ 50% ಸಬ್ಸಿಡಿನೂ ಅದ. ನೀವು ಅದೇ ಮಾಡಿರಿ ಸರ್? ಅದೇ ಮಾಡೇನ್ರಿ. ನಾ ಈಗ ತಗೊಂಡೇನ್ರಿ. ಬಟ್ ನಾ ಪೈಲೇನೆ ಸ್ಟಾರ್ಟ್ ಮಾಡಿದ್ದಿತ್ತು. ಈಗ ಅದು ಸ್ಕೀಮ್ ತಗೊಂಡ ಸ್ವಲ್ಪ ಜರ ಬಡಸ್ತೀನಿ ಅಷ್ಟೇ. ಡೆವಲಪ್ ಮಾಡಿರೋದು.
ಆಯ್ತು ಆಯ್ತು ಸರ್. ನೀವು ಎಷ್ಟು ತೊಗೊಂಡ್ರಿ ಸರ್? 1 crore? ಹಾಂ 1 CR ತೊಗೊಂಡೇನಿ. 1 CR. 1 CR ತೊಗೊಂಡು ಅದರೊಳಗೆ 50. ಅದ್ರಾಗ ನಮ್ದು ಪ್ರಾಜೆಕ್ಟ್ ರಿಪೋರ್ಟ್ದಾಗ 42 लाख ರೂಪಾಯಿ ಸಬ್ಸಿಡಿ, 50 ಲಕ್ಷ ರೂಪಾಯಿ ಲೋನು, ಬಾಕಿ ಸೇರ್ ನಾವು ಹಾಕ್ಬೇಕಂತ ಹಿಂಗೆ ಮಾಡಿದ್ದು ಅದೇ ಪ್ರಕಾರ ಬಂದದ. ಈಗ ಒಂದು ಸಬ್ಸಿಡಿ ಬಂದದ್ದು ನಮಗೆ, ಇನ್ನೂ ಒಂದು ಸಬ್ಸಿಡಿ ಬರಬೇಕು. ಅದು ಪ್ರೊಸೆಸ್ ಹೆಂಗಿರ್ತದೆ ಸರ್? ಯಾವ ಥರ ಮಾಡಬೇಕು? ಅದು ಭಾಳ ಪಾರದರ್ಶಕ ಅದ ನೋಡ್ರಿ. ನಾವು ಬಕ್ಕಳ ಸರ್ಕಾರದ ಆಲೋಚನೆ ಮಾಡ್ತೇವೆ, ಬಟ್ ಈ ಸ್ಕೀಮ್ದಾಗ ಭಾಳ ಪಾರದರ್ಶಕ ಅದ. ಇದು ಕೇಂದ್ರದ ಸ್ಕೀಮ್ ಅದ. ಒಟ್ಟು ನಾವು ವೆಟರ್ನರಿದಿಂದ ಇದು ಅಪ್ಲೈ ಮಾಡಬೇಕು, ಆನ್ಲೈನ್ ಅಪ್ಲೈ ಮಾಡಬೇಕು. ಆನ್ಲೈನ್ ಅಪ್ಲೈ ಮಾಡೋಣ, ನಮ್ಮ ಬ್ಯಾಂಕಿಗೆ ಕಳಿಸ್ತಾರೋ ಅಪ್ಲಿಕೇಶನ್. ಬ್ಯಾಂಕ್ ಸಂಗಟ್ ನಮ್ಮ ರಿಲೇಷನ್ ಚಲೋ ಇರ್ತಾರೆ, ಬ್ಯಾಂಕ್ ಕೊಡ್ಲಾಕ ಹೇಳಿದ್ರೆ ಬ್ಯಾಂಕ್ ನಾವು ಸ್ಯಾಂಕ್ಷನ್ ಮಾಡಿ ವಾಪಸ್ ಅವ್ರಿಗೆ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ತಾರೆ. ವಾಪಸ್ ಅಪ್ಲೋಡ್ ಮಾಡ್ರೆ ಅವ್ರು ಸಬ್ಸಿಡಿ ನಾವು ಕೊಡ್ಲಾಕ ರೆಡಿ ಇದ್ದು ಅಂತ ಒಪ್ಪಿಗೆ ಕೊಟ್ಟರು ಅಂದ್ರೆ ಮತ್ತೆ ಇವ್ರು ಲೋನ್ ರಿಲೀಸ್ ಮಾಡ್ತಾರೆ. ಇವ್ರು ಸರ್ ಅಂಥ ರೈತರು ಏನರ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಥರ ಏನರ ಮಾಡಿಸ್ಕೊಡ್ಬೋದಾ? ಬಿಲ್ಕುಲ್ ರೀ, ಗೈಡ್ ಮಾಡ್ತೇನೆ ರೀ. ಮಾಡಿಸ್ಕೊಡೋದೇನು ಅವಶ್ಯಕತೆ ಇಲ್ಲ. ಇದು ಅದು ಬ್ರೋಕರ್ ಬಲ್ ಹೋಗೋದು ಜरूरत ಇಲ್ಲ, ಬ್ರೋಕರ್ಗೆ ಮಾಡೋದು ಅವಶ್ಯಕತೆ ಇಲ್ಲ. ಸೀದಾ ಇದು ಭಾಳ ಆನ್ಲೈನ್ ಪ್ರೊಸೆಸಿಂಗ್ ಅದ. ಯಾರು ಒಂದು ದುಡ್ಡು ಕೂಡ ಕೇಳಂಗಿಲ್ಲ, ಯಾರಿಗೂ ಒಂದು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? 9972 557852. ನಿಮ್ಗೆ ಯಾರ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ರೆ ಅವ್ರಿಗೆ ಗೈಡ್ ಮಾಡ್ತೇನೆ ರೀ. ಗೈಡ್ ಮಾಡಿರಿ, ಅವ್ರು ಮಾಡ್ಬಿಡ್ತಾರೆ. ಇವು ಏನೇನು ಹಾಕಿರಿ ಸರ್ ಹೊಲ್ದಾಗಿದ್ದು? ಇದು ಎಲ್ಲ ಫ್ರೂಟ್ ಅವ ರೀ. ಎಲ್ಲ ಇತ್ತೀಚೆಗೆ ನಾವು ಏನು ನೋಡ್ಲತ್ತಿದ್ದೀವಲ್ಲ, ಹೊರಗಡೆ ಹಂಗೆ ನಾವು ಎಲ್ಲ ಮದ್ದು ಹೊಡೆದಿಂದು ಅದು ಇದೆಲ್ಲ ನಾವು ಏನು ಇದು ಆಗ್ಲತ್ತದು. ಅದ್ರ ಕಡೆಯಿಂದ ನಾವು ನಂಬಲ್ಲೇ ಬೆಳಿಬೇಕಂತ ಎಲ್ಲ ನಮ್ಮನ್ನ ಫ್ರೂಟಿಂದ ಗಿಡಗಳು ಹಚ್ಚಿದೆವು. ಇದ್ರಾಗ ಲಿಂಬೆ ಹಣ್ಣು ರೀ, ಮಾನಕಾಯಿ, ಆಮೇಲೆ ಚಿಕ್ಕು, ಜಾಂಬೋಳು, ತೆಂಗು. ಇವೆಲ್ಲ ಎಷ್ಟು ವರ್ಷದಿಂದ ಸರ್ ಗಿಡಗಳು? ಈಗ 1 ವರ್ಷ ಆಯ್ತು ರೀ. ಇದು 1 ವರ್ಷದಿಂದ ಅದ. ಇದು ಹೋದ ಜೂನ್ದಾಗ ಹಾಕಿದ್ದೆವು, 1.5 ವರ್ಷ ಹಾಕಿದ್ದು. ಮತ್ತು ಕಾಯಿ ನಾವು ಟೈಮ್ ಆಗ್ತದೆ ಸರ್ ಬರ್ಲಕ್ಕೆ? ಹಾಂ ರೀ, ಇನ್ನು 3 ವರ್ಷ ಟೈಮ್ ಹೇಳಿಂತದ. ಈಗ 1.5 ವರ್ಷ ಆಗ್ಯದ. ಅಂದ್ರೆ ಭೀ ಅದ್ರಾಗ ಜಾಂಬು ಮತ್ತು ಚಿಕ್ಕು ಸ್ಟಾರ್ಟ್ ಆಗ್ಯಾವ ರೀ. ಅಚ್ಚಾ ಹತ್ಲತ್ತಾವ. ತೋ ಲೇಬರ್ ಇಲ್ಲೇ ಇರ್ತಾರೆ ಸರ್ 24 hours? ಹಾಂ ರೀ, ಮನೆ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಇಬ್ಬರು ಇಲ್ಲೇ ಇರ್ತಾರೆ. ಎಷ್ಟು ಎಕರೆ ಅದ ಸರ್ ಇಲ್ಲಿ ಹೊಲ ನಿಮ್ದು? 8 ಎಕರೆ ಅದ ರೀ. ನಮ್ಮ ಟೋಟಲ್ ಹೊಲನೇ 8 ಎಕರೆ. ಅದಕ್ಕೆ ಬೋರ್ ಎಷ್ಟು ಅವ ರೀ? ಈ 2 ಬೋಲ್ ಚಾಲು ಅವ್ರಿ. ಈಗ ಹಂಗೆ ಮಕ್ಕಳು ಹೊಡೆದಿದ್ದೇವೆ, ಮತ್ತು ನೀರು ಸಿಗ್ತಾ ಇಲ್ಲ. ಈಗ ಈ 2 ಚಾಲು ಅವ, ಬಾಯಿ ಹೊಡಿಸಿದೆವು. ಸರ್ ಬೋರ್ದಿಂದು ಮತ್ತು ರಿಟರ್ನ್ ತಂದು ಬಾವಿದಾಗ ಹಾಕೋ ಕಾರಣ ಏನು ಸರ್? ಸ್ಟಾಕ್ ಹಾಕ್ಬೇಕಂತ್ರಿ. ಅಚ್ಚಾ ಇದ್ರಾಗ ಸ್ಟಾಕ್ ಈಗ ಬೋರಿಗೆ ನೀರು ಕಮ್ಮಿ ಇತ್ತು ಅಂತ ತಿಳ್ಕೊರಿ, ಅದು ಇಲ್ಲಿ ಸ್ಟಾಕ್ ಮಾಡಿ ನಾವು ಇಲ್ಲಿಂದ ಸಪ್ಲೈ ಮಾಡ್ಬೋದು. ನಾವು ಬೋರಿಗೆ ಕಮ್ಮಿ ನೀರು ಇರ್ತಂದ್ರೆ ಅದು ಡೈರೆಕ್ಟ್ ಕೊಡ್ಲಾಕಾಗಲ್ಲ ರೀ. ಇದು ಎಷ್ಟು ಅದ ಸರ್? 50 ಫೀಟ್ ಅದ ರೀ. 50 ಫೀಟ್ ಅದ. 30 ಫೀಟ್ ರಿಂಗೆ ಹಾಕಿದೆವು. ಎಷ್ಟು ಲೀಟ್ರ್ ಕೆಪಾಸಿಟಿ ಅದ ಸರ್ ಇದು? ಈಗ 50 ಫೀಟು ಇದು ಭಾಳ ದೊಡ್ಡದ ರೀ. ಇದು ಬ್ಯಾಸ್ಗೆ ನೀರು 24 hours ಇರ್ತಾವೆ ಸರ್? ಇರ್ತಾವೆ ರೀ. ಸ್ವಲ್ಪ ಮಟ್ಟಿಗೆ ಬ್ಯಾಸ್ಗೆ 1-2 ತಿಂಗಳು ಕಮ್ಮಿ ಬೀಳ್ಬೋದು. ಅದ್ರನ್ನು ಮ್ಯಾನೇಜ್ ಮಾಡ್ತೇವೆ. ಇದೇನು ಸರ್ ಆಡಿನ ಸಲುವಾಗಿ ಹಾಕಿರಿ? ಹಾಂ ರೀ, ಇದು ಎಲ್ಲ ಮೇವು ಆಡಿನ ಮೇವು. ಇದು ಶಿವಬಾಬಳು, ಆಚಕ್ ಶೌರಿ ಅದ ರೀ. ಆಚಕ್ ಮತ್ತು ಅದು ತುತ್ತಿ, ಮತ್ತು ಆ ಕಡೆ ಎಲ್ಲ ನೇಪಿಯರ್ಗಳು ಅವ್ರ. ಇದು ಎಷ್ಟು ವರ್ಷ ಆಯ್ತು ಸರ್ ಹಾಕಿ? ಇದು ಭೀ ಹಾಗೆ ಹಾಕಿದ್ರಿ. ಇದು ಕಟ್ ಮಾಡ್ತಾ ಇರ್ತೀವಿ ನಾವು. ಅಚ್ಚಾ, ಕಟ್ ಮಾಡ್ತಾ ಇರ್ತೀರಿ ಮತ್ತು ಇದು ಬೆಳೀತಾ ಇರ್ತದೆ, ಕಟ್ ಮಾಡ್ತಾ ಇರ್ತೇವೆ. ಹಂಗೆ ಬೆಳೀತದೋ ಅದು ಕಟ್ ಮಾಡ್ಕೊಂಡು ಒಯ್ದು ಹಾಕಬೇಕು, ಮತ್ತು ನೀರು ಕೊಡೋದಿರೋದು ಮತ್ತು ಬರ್ತಾ ಇರ್ತದೆ. ಏನೇನು ಹಾಕ್ತೀವಿ ಸರ್? ಇವು 3 ಥರ ಏನವ ನಿಮ್ಮಲ್ಲಿ? ಅವು ಮತ್ತು ಏನದ ಅಂದ್ರೆ ಒಣಗಿದ ಮೇವು? ಹಾಂ, ಒಣಗಿದ ಮೇವು ರೀ. ಒಣಗಿನ ಮೇವಿನಾಗ ಏನೇನು ಹಾಕ್ತೀರಿ? ಒಣಗಿನ ಮೇವ್ದಾಗ ಅದು ತೊಗರಿ ಹೊಟ್ಟು ಮತ್ತು ಸೋಯಾ ಹೊಟ್ಟು, ಕಡ್ಡಿ ಹೊಟ್ಟು, ಇಷ್ಟೇ. ಮತ್ತೇನ್ರ ಫೀಡು ಎಕ್ಸ್ಟ್ರಾ ನೀವು ಆ್ಯಡ್ ಮಾಡಿ ಏನಾರ ಕೊಡ್ತೀರಿ? ಮಕ್ಕ ಅಲ್ದು ಚಂದ ಕೊಡ್ಬೇಕಾಗ್ತದಲ್ಲ. ಮಕ್ಕ, ಗೋಧಿ, ಸೋಯಾ ಮಿಕ್ಸ್ ಮಾಡಿ. ಹಾಂ, ಮಿಕ್ಸ್ ಮಾಡಿಲ್ಲ, ನಾವೇ ಮಿಕ್ಸ್ ಮಾಡ್ತೀವಿ ತಂದು. ಮಿಕ್ಸ್ ಮಾಡಿ ಅದು ಒಂದು ಎಲ್ಲ ಆಡುಗಳಿಗೆ ಒಂದು 100-150 ಗ್ರಾಮ್ ಬರಪ್ಲೆ ಹಾಕ್ತೀವಿ ಸಾಯಂಕಾಲ. ಆಯ್ತು ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಯಾರ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಲಹೆ ಹೇಳಿ. ಬಿಲ್ಕುಲ್ ಹೇಳ್ತೀನಿ ರೀ. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ. ನಮಸ್ತೆ. ನಮಸ್ಕಾರ.